ವೀಕ್ಷಕರೇ, ಶ್ರೀ ಡಿವೈ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದುಂಡಪ್ಪ ಯರಗಟ್ಟಿ ಮತ್ತು ಬಾಗಲಕೋಟ್ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ಬೋಲಾಂಡಿ ಕಾಡಪ್ಪ ಕುನ್ನೂರ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೀರೇಶ್ವರ ನಗರ ಶಿರೋಳ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದುಂಡಪ್ಪ ಯರಗಟ್ಟಿ, ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಅಶೋಕ್ ಬೋಲಾಂಡಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಸಿದ್ದಪ್ಪ ಕುರಿಕಾಡಪ್ಪ, ಹುನ್ನೂರ ಕಾಮಣ್ಣ, ಮಹಾಲಿಂಗಾಪುರ ಉಪಸ್ಥಿತರಿದ್ದರು. ದುಂಡಪ್ಪ ಯರಗಟ್ಟಿ, ಅಶೋಕ್ ಬೋಲಾಂಡಿ, ಕಾಮಣ್ಣ, ಮಹಾಲಿಂಗಾಪುರ ಮತ್ತು ಅಂಗನವಾಡಿಯ ಮುಖ್ಯ ಗುರು ಮಾತೆಯರನ್ನು ಈ ಸಂದರ್ಭದಲ್ಲಿ ಶ್ರೀಮತಿ ಮಹಾನಂದ ಪರಮಾನಂದ ಹಂಚಿನಾಳ ಇವರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಮಲ್ಲಿಕಾರ್ಜುನ್ ಅರಬ್ಬಿ ಮತ್ತು ಸಹ ಶಿಕ್ಷಕರಾದ ಬಸವರಾಜ್ ಕಡಪಟ್ಟಿ ಎಲ್ಲರನ್ನೂ ಸ್ವಾಗತಿಸಿ ಸನ್ಮಾನಿಸಿದ್ರು. ಇದೇ ಸಂದರ್ಭದಲ್ಲಿ ಬೀರೇಶ್ವರ ನಗರದ ಪ್ರಮುಖರು ಉಪಸ್ಥಿತರಿದ್ದರು. ದುಂಡಪ್ಪಣ್ಣ ಯರಗಟ್ಟಿಯವರು ಶಿಕ್ಷಣ ಪ್ರೇಮಿಗಳು, ನಮ್ಮ ಶಾಲೆ ಮೇಲೆ ಸಾಕಷ್ಟು ಪ್ರೀತಿ ಉಳ್ಳಂಥವ್ರು. ಇವತ್ತು ಮಕ್ಕಳಿಗೆ ಅವರ ವಿದ್ಯಾಭ್ಯಾಸ ಮತ್ತು ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಅವ್ರಿಗೆ ಪುಸ್ತಕಗಳು ಮತ್ತು ಲೇಖನಿಗಳನ್ನು ಕೊಟ್ಟಾರ. ಅವ್ರಿಗೆ ಯಾವತ್ತೂ ಕೂಡ ದೇವರ ಆರೋಗ್ಯ ಆಯುಷ್ಯ ಕೊಟ್ಟು ಸಂತೋಷದಿಂದ ಇರಲಿ. ಅತ್ಯುತ್ತಮ ರಾಜ್ಯ ಮಟ್ಟದ ಒಬ್ಬ ಸಂಘಟನಾ ಕಾರ್ಯದರ್ಶಿ ಇಂಥ ಒಂದು ಸಣ್ಣ ಶಾಲೆಯ ಮೇಲೂ ಕೂಡ ಅಪಾರ ಪ್ರೀತಿಯನ್ನು ಹೊಂದಾರ. ಅವರಿಗೆ ಇನ್ನಷ್ಟು ಶಕ್ತಿಯನ್ನು ದೇವರು ಇಂಥದ್ದು ಕೊಡಲಿ ಅಂತೇಳಿ ನಾವೆಲ್ಲರೂ ನಮ್ಮ ಮುದ್ದು ಮಕ್ಕಳಿಂದ, ನಮ್ಮ ಎಸ್ಡಿಎಂಸಿ ವತಿಯಿಂದ, ನಮ್ಮ ಶಾಲೆಯ ವತಿಯಿಂದ ಹರಿಸ್ತಾ ಇದ್ದೀವಿ. ಅವರಿಗೆ ಒಳ್ಳೆಯದಾಗಲಿ. ಎಲ್ಲರೂ ಒಂದು ಜೋರಾದ ಚಪ್ಪಳೆ ತಟ್ಟುವುದಕ್ಕಂತ ಅವ್ರಿಗೆ ಗೌರವವನ್ನು ಸಲ್ಲಿಸ್ತಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದುಕೊಟ್ಟು ಯಶಸ್ವಿ ಆಗಲಿಕ್ಕೆ ಸಹಕಾರವನ್ನು ನೀಡತಕ್ಕಂಥ ಅಶೋಕ್ ಅಣ್ಣರಿಗೂ ಕೂಡ ನಾವು ಭಾಳ ಆಭಾರಿಯಾಗಿದ್ದೇವೆ. ಅವ್ರಿಗೂ ಕೂಡ ನಮ್ಮ ಶಾಲೆ ವತಿಯಿಂದ, ಎಸ್ಡಿಎಂಸಿ ಅವ್ರ ವತಿಯಿಂದ, ಮುದ್ದು ಮಕ್ಕಳ ವತಿಯಿಂದ ಅತ್ಯಂತ ಜೋರಾದ ಚಪ್ಪಾಳೆ ತಟ್ಟುವುದ್ರ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದಾಗಿತ್ತು ಇವತ್ತಿನ ಶ್ರೀ ಡಿವೈ ನ್ಯೂಸ್. ನಮಸ್ತೆ.